ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಮನೆಗೆ ಉಪಯೋಗವಾಗುವಂಥ ಟಿಪ್ಸನ್ನು ನೋಡೋಣ ಹೇಗಿದೆ ಅಂತ. ಮನೆಯಲ್ಲಿ ನಾವು ಈರುಳ್ಳಿ ಚೀಲನ ತಂದಿರ್ತೀವಿ, ಅದು ವೇಸ್ಟ್ ಆಗುತ್ತೆ ಅಂತ ಹಾಗೆ ಬಿಸಾಡ್ತೀವಿ. ಅದರ ಬದಲು ನಾವು ಪಾತ್ರೆ ತೊಳಿಲಿಕ್ಕೆ ಬ್ರಷನ್ನು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟೇ ಇತ್ತಿದ್ದು, ಬಾಕಿದೆಲ್ಲ ಯೂಸ್ ಮಾಡಿದ್ದೀನಿ. ಹಾಗಾಗಿ ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ 3 ಫೋಲ್ಡಾಗಿ ಮಾಡಿಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಸೂಜಿ ದಾರ ಇರುತ್ತಲ್ವ ಅದನ್ನು ತಗೊಂಡು 4 ಸೈಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೀವು ಹೊಲಿಗೆ ಮಷಿನ್ ಇದ್ದರೆ ಮನೆಯಲ್ಲಿ ಅದರಿಂದಾಗೂ ಕೂಡ ಹೊಲಿಗೆನ ಹಾಕ್ಕೊಳ್ಬೋದು. ನಾವು ಪಾತ್ರೆ ತೊಳೆಯುವಂಥ ಬ್ರಷು ಸ್ವಲ್ಪ ದಿನ ಆದಮೇಲೆ ಸ್ಮೆಲ್ ಬರ್ತಾ ಇರುತ್ತೆ, ಅದನ್ನು ಬಿಸಾಡಬೇಕಾಗುತ್ತೆ. ಈ ಥರ ಬ್ರಷ್ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಬ್ರಷ್ ಹಾಳಾದ ಕೂಡಲೇ ಬೇರೆ ಬ್ರಷನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ, ಪಾತ್ರೆ ತೊಳಿಲಿಕ್ಕಂತೂ ತುಂಬಾ ಚೆನ್ನಾಗೋಗುತ್ತೆ. ನೋಡಿ ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡು ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟು ಬ್ರಷನ್ನಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಹಾಗೆ ನೀವು ಏನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡಿ ಈಗ ರೆಡಿಯಾಗಿದೆ, ತುಂಬಾ ಚೆನ್ನಾಗಾಗುತ್ತೆ ಪಾತ್ರೆ ಎಲ್ಲ ತೊಳಿಲಿಕ್ಕೆ, ಮತ್ತು ಕೈಗೂ ಕೂಡ ಹಾರ್ಡು ಅನಿಸೋದಿಲ್ಲ. ನೋಡಿ ಇದು ಮೊದಲನೇ ಟಿಪ್ ಆಗಿತ್ತು. ಈಗ ಎರಡನೇ ಟಿಪ್ ಏನಪ್ಪ ಅಂದರೆ, ಅಕ್ಕಿಲೆಲ್ಲ ಹುಳ ತುಂಬಾ ಆಗಿರುತ್ತೆ, ಕಪ್ಪು ಹುಳ, ಬಿಳಿ ಹುಳ ಆಗಿರುತ್ತೆ. ಅದನ್ನು ತಡೆಗಟ್ಟಬೇಕು ಅಂದರೆ ಒಂದು ಟಿಶ್ಯೂ ಪೇಪರನ್ನ ತಗೊಂಡು ಅದಕ್ಕೀಗ ಒಂದು 5 ರಿಂದ 6 ಲವಂಗನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 10 ರಿಂದ 15 ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಒಣಮೆಣಸು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಮನೆಯಲ್ಲಿರುವಂಥ ಸಾಮಾನುಗಳನ್ನೇ ಹಾಕಿ ನಾವು ಈ ಟಿಪ್ಪನ್ನು ಉಪಯೋಗಕ್ಕೆ ಮಾಡ್ಕೊಳ್ಬೋದು. ನೋಡಿ ಇಷ್ಟನ್ನು ಹಾಕಿ ನೀಟಾಗಿ 4 ಸೈಡಿಂದ ಫೋಲ್ಡನ್ನು ಮಾಡಬೇಕು. ನೋಡಿ ಈ ಥರ ಫೋಲ್ಡನ್ನು ಮಾಡಿ ಈ ಪಲಾವ್ ಎಲೆ ಎಲ್ಲ ಇರುತ್ತಲ್ವ ಅದನ್ನು 2 ಪಲಾವ್ ಎಲೆನ ತೊಗೊಂಡು ಈ ಥರ 4 ಸೈಡಿಂದ ಫೋಲ್ಡು ಮಾಡಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿ ಆದ ನಂತರ ಒಂದು ರಬ್ಬರ್ ಇಲ್ಲ ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ಈ ಥರ ಸೆಕ್ಯೂರ್ ಮಾಡಿ ಅಕ್ಕಿ ಡಬ್ಬದಲ್ಲಿ ಹಾಕಿ ಇಡೋದ್ರಿಂದ ಹುಳುಗಳು ಅನ್ನೋದು ಆಗೋದಿಲ್ಲ. ನೋಡಿ ಈ ಥರ ಪಾಕೆಟನ್ನು ಮಾಡಿ ಈ ಥರ ಅಕ್ಕಿ ಮಧ್ಯದಲ್ಲಿ ಈ ಥರ ಹಾಕಿ ಇಟ್ಟು ಮುಚ್ಚಳನ ಮುಚ್ಚಿಬಿಟ್ರೆ ಅಕ್ಕಿಲಿ ಹುಳ ಅನ್ನೋದು ಆಗೋದೇ ಇಲ್ಲ. ಇದು 2ನೇ ಟಿಪ್ ಆಗಿತ್ತು. ಈಗ 3ನೇ ಟಿಪ್ ಏನಪ್ಪ ಅಂದರೆ, ಬೆಳ್ಳಿ ಸಾಮಾನೆಲ್ಲ ಕಪ್ಪಗಾಗಿರುತ್ತಲ್ವ ಅದು ಹೊಸದರ ಹಾಗೆ ಶೈನಿಂಗ್ ಬರಬೇಕು, ತುಂಬಾ ಚೆನ್ನಾಗಿ ಹೊಳಪಾಗಿ ಬರಬೇಕು ಅಂತಂದರೆ ಮನೆಯಲ್ಲಿ ವಿಭೂತಿ ಅಂತೂ ಇದ್ದೇ ಇರುತ್ತೆ. ಅದನ್ನು ತೊಗೊಂಡು ಈ ಥರ ಪೌಡ್ರನ್ನು ಮಾಡ್ಕೊಳ್ಬೇಕು. ವಿಭೂತಿ ಒಂದೇ ಇದ್ದರೆ ಸಾಕು, ಮತ್ತೇನು ಬೇಡ. ಅದು ಪೌಡ್ರ್ ಮಾಡ್ಕೊಂಡಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ ಪೇಸ್ಟನ್ನು ಮಾಡಿಕೊಂಡು ನಾನಿಲ್ಲಿ ಅಮ್ಮನವರ ಮುಖವಾಡಕ್ಕೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ವಿಭೂತಿನ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆ ಈ ಥರ ತಿಕ್ಕಬೇಕು. ನಿಮ್ಮ ಕಡೆ ಅಂದರೆ ಹಲ್ಲು ತಿಕ್ಕುವಂಥ ಹೊಸ ಬ್ರಷ್ ಇತ್ತು ಅಂದರೆ ಆ ಬ್ರಷಿಂದ ನೀವು ಉಜ್ಬೋದು. ಯೂಸ್ ಮಾಡಿರುವಂಥ ಬ್ರಷಿಂದ ಉಜ್ಬೇಡಿ. ನೋಡಿ ಬ್ರಷನ್ನು ಬೇಡ, ಈ ಥರ ಕೈಯಿಂದನೇ ಉಜ್ಜಿದ್ರೆ ಸಾಕು. ಅಂದರೆ ಡಿಸೈನ್ ಎಲ್ಲ ಇರುತ್ತಲ್ವ ಅಲ್ಲಿ ಸರಿ ಕೈಯಿಂದ ಹೋಗೋದಿಲ್ಲ ಕಲೆ ಎಲ್ಲ, ಹಾಗಾಗಿ ಬ್ರಷಿಂದ ತಿಕ್ಕಿದರೆ ನೀಟಾಗಿ ಹೋಗ್ಬಿಡುತ್ತೆ. ನೋಡಿ ಈ ಥರ ಸ್ವಲ್ಪ ತಿಕ್ಕಿ ಯಾವುದೇ ಬೆಳ್ಳಿ ಸಾಮಾನುಗಳಾಗಲಿ, ದೀಪಗಳಾಗಲಿ, ಕುಂಕುಮ ಬಟ್ಲು, ಹಾಗೆ ಬೆಳ್ಳಿ ಲೋಟಗಳೆಲ್ಲ ಇರುತ್ತಲ್ವ ಅದನ್ನು ಈ ಥರ ವಿಭೂತಿಯಿಂದ ತಿಕ್ಕಿದರೆ ನೀಟಾಗಿ ವಾಶ್ ಆಗಿಬಿಡುತ್ತೆ. ನೋಡಿ ಈಗ ನೀರಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ನೋಡಿ ಹೊಸದಾಗಿ ಕಾಣ್ತಾ ಇದೆ ಅಲ್ವಾ. ನೋಡಿ ಈಗ 4ನೇ ಟಿಪ್ಪನ್ನು ತೋರಿಸ್ತಾ ಇದ್ದೀನಿ. ನೋಡಿ ಐರನ್ ಬಾಕ್ಸ್ ಎಲ್ಲ ಇರುತ್ತಲ್ವ, ಐರನ್ ಬಾಕ್ಸ್ ವೈರು ಈ ಥರ ಹಾಕೋದ್ರಿಂದ ಆ ಕಡೆ ಈ ಕಡೆ ಆಗಿರುತ್ತೆ. ಅದಕ್ಕೆ ಈಗ ನಾವು ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತಲ್ವ ಅದನ್ನು ತಗೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಒಂದು ಹೋಲನ್ನು ಮಾಡ್ಕೊಳ್ಬೇಕು. ಬಾಟ್ಲು ಮುಚ್ಚಳ ಇರುತ್ತಲ್ವ ಆ ಸೈಜಿಗೆ ಕಟ್ ಮಾಡ್ಕೋಬೇಕು. ವೈರನ್ನು ಈ ಥರ ಫೋಲ್ಡ್ ಮಾಡಿ ನೋಡಿ ಬಾಟ್ಲು ಕಟ್ ಮಾಡಿದ್ವಲ್ಲ ಅದನ್ನು ಈ ಥರ ಹಾಕಿ ನಾವು ಏನು ಹೋಲ್ ಮಾಡಿದ್ವಲ್ಲ ಅಲ್ಲಿ ಈ ಥರ ಹಾಕಿ
ಮುಚ್ಚಳನ ಈ ಥರ ತಿರುಗಿಸ್ಬಿಟ್ರೆ ನೋಡಿ ವಯರು ಸೆಕ್ಯೂರ್ ಆಗಿಬಿಡುತ್ತೆ ನೋಡಿ. ಈ ಥರ ಒಂದು ಕಡೆ ನೀಟಾಗಿ ಇದ್ಬಿಡುತ್ತೆ. ಈಗ 4ನೇ ಟಿಪ್ಪು ಆಯಿತು. ಈಗ 5ನೇ ಟಿಪ್ಪು ಏನಪ್ಪ ಅಂದರೆ, ನಾವು ಮನೆಯಲ್ಲಿ ಸ್ವೀಟ್ ಏನಾದರೂ ಇಟ್ಟಿರ್ತೀವಿ, ಅದಕ್ಕೆ ಸಣ್ಣ ಇರುವೆ ಇರುತ್ತಲ್ವ, ಅದು ಬಂದುಬಿಡುತ್ತೆ. ಅದು ಒಂದೇ ಸಲಕ್ಕೆ ಹೋಗೋದಿಲ್ಲ. ಆವಾಗ ನಾವೇನು ಮಾಡಬೇಕು ಅಂದರೆ, ಒಂದು ಬೆಳ್ಳುಳ್ಳಿ ಹೆಸಳನ್ನು ತೊಗೋಬೇಕು ದೊಡ್ಡದಾಗಿ, ಮೇಲಿನ ಸಿಪ್ಪೆನ ಸೊಲ್ದು ಈ ಥರ ಮೇಲೆ ಸ್ವಲ್ಪ ಉಗುರಿಂದ ಕ್ರಷ್ ಮಾಡಬೇಕು. ಈ ಥರ ಕ್ರಷ್ ಮಾಡಿ ನಾವು ಸಕ್ಕರೆ ಇಲ್ಲ ಸ್ವೀಟ್ ಏನಾದರೂ ಇಟ್ಟಿರ್ತೀವಲ್ವ, ಇರುವೆ ಆಗಿರುತ್ತಲ್ವ, ಅಲ್ಲಿ ಒಂದು ಅರ್ಧ ತಾಸು ಈ ಥರ ಇಡೋದ್ರಿಂದ ಆ ಸ್ಮೆಲ್ಲಿಗೆ, ಬೆಳ್ಳುಳ್ಳಿ ಸ್ಮೆಲ್ಲಿಗೆ ಇರುವೆ ಅನ್ನೋದು ಎಲ್ಲ ಹೋಗಿಬಿಡುತ್ತೆ. ಈ ಟಿಪ್ಪನ್ನು ಯೂಸ್ ಮಾಡಿ. ಈ ಎಲ್ಲ ಟಿಪ್ಪು ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.